ವಾಟ್ಸಪ್ಪಲ್ಲಿ ಈ ಒಂದು ಮೆಸೇಜ್ ಬರ್ತಾ ಇದೆ, ಇದರಿಂದ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಝೀರೋ ಆಗುತ್ತೆ. ಗೈಸ್, ತುಂಬ ಅರ್ಜೆಂಟ್ ವಿಡಿಯೋ, ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ. ಎಲ್ಲರಿಗೂ ನಮಸ್ತೆ. ನಾನು ನಿಮಗೆ ಈ ವಿಡಿಯೋದಲ್ಲಿ ಏನು ಹೇಳಕೊಟ್ಟಿದ್ದೀನಿ ಅಂತ ಹೇಳಿದರೆ, ನಿಮ್ಗೆ ಎಲ್ಲರೂ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಈ ಮೆಸೇಜ್ ಬಂದಿರುತ್ತೆ ಎಲ್ಲರಿಗೂ ಕೂಡ. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ತುಂಬ ಜನ ವಿಡಿಯೋ ಮಾಡಿದ್ದಾರೆ ಈ ಮೆಸೇಜ್ ಬಗ್ಗೆ. ಯಾಕಂದರೆ ಯಾರೋ ಫೇಕ್ ಅಥವಾ ಸ್ಕ್ಯಾಮರ್ಸ್ ಈ ಮೆಸೇಜನ್ನು ಕಳಿಸಿದ್ದಾರೆ ಅಂತ ವಿಡಿಯೋ ಮಾಡಿದ್ದಾರೆ. ಸೊ ದ್ಯಾಟ್ ತುಂಬ ಕನ್ಫ್ಯೂಷನ್ ಇದೆ ಯಾರಿಗೆ ಇದು ಫೇಕಾ ಅಥವಾ ಒರಿಜಿನಲ್ಲ ಅಂತ. ನಾನು ಹೇಳ್ತಾ ಇದ್ದೀನಿ, ಇದು ಅಫಿಷಿಯಲ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದಲೇ ಈ ಮೆಸೇಜ್ ಬಂದಿದೆ. ಯಾರೂ ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಆಲ್ ಓವರ್ ಇಂಡಿಯಾ ಈ ಮೆಸೇಜ್ ಎಲ್ರಿಗೂ ಕೂಡ ಪಾಪಪ್ ಆಗಿದೆ. ಸೊ ಇದು ಅಫಿಷಿಯಲ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರಿಂದಲೇ ಬಂದಿರೋ ಮೆಸೇಜ್ ಇದು. ಸೊ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಡೌಟ್ ಇದ್ದರೆ ಯಾವುದೇ ಲಿಂಕ್ ಕ್ಲಿಕ್ ಮಾಡಲಿಕ್ಕಿಲ್ಲ. ಈ ಮೆಸೇಜಲ್ಲಿ ನೋಡ್ಬೋದು ನೀವು, ಯಾವ ಲಿಂಕನ್ನು ಕೂಡ ಕ್ಲಿಕ್ ಮಾಡಿ ಅಂತ ಎಲ್ಲೂ ಕೂಡ ಅವ್ರು ಹೇಳಿಲ್ಲ. ಸೊ ನಿಯರೆಸ್ಟ್ ಬ್ಯಾಂಕ್ ಶಾಖೆಗೆ ಅಥವಾ ಗ್ರಾಮ ಪಂಚಾಯತ್ ಶಿಬಿರಕ್ಕೆ ಹೋಗಿ ನಿಮ್ಮ ಆಧಾರ್ ಅಥವಾ ಏನು ಡೀಟೇಲ್ಸ್ ಏನಿದೆ ಕೊಡಬೇಕಂತ ಹೇಳಿದ್ದಾರೆ. ಯಾವ ಲಿಂಕನ್ನು ಕೂಡ ಕ್ಲಿಕ್ ಮಾಡಬೇಕಂತ ಹೇಳಿಲ್ಲ. ನಿಮ್ಗೆ ಅಷ್ಟು ಕೂಡ ಡೌಟ್ ಇದ್ದರೆ ಇನ್ ಕೇಸ್ ನಾನು ನಿಮ್ಗೆ ಪ್ರೂವ್ ಮಾಡ್ತೀನಿ. ಸೊ ಇದು ಅಫಿಷಿಯಲ್ ರಿಸರ್ವ್ ಬ್ಯಾಂಕ್ ಆಫ್ ಮೆಸೇಜ್ ಅಂತ. ಸೊ ಎಕ್ಸಾಂಪಲ್ ನಾನೇನಾದರೂ ಎಕ್ಸ್ ಕೇಳಿದಿರಲ್ಲರೂ, ಸೊ ಟ್ವಿಟರ್ ಅಕೌಂಟ್ ಇದೆ ಅವರದು, ಅಫಿಷಿಯಲ್ ಟ್ವಿಟರ್ ಅಕೌಂಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. ಸೊ ಅದರ ವೆಬ್ಸೈಟ್ ನೋಡಿ, 2.3 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಅವರಿಗೆ. ನಾನು ಜಸ್ಟ್ ಏನು ಮಾಡ್ತೀನಿ ಅಂತ ಹೇಳಿದರೆ, ಅವ್ರ ವೆಬ್ಸೈಟ್ ಏನಿದೆಯಲ್ಲ RBI.org ಇದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಕೂಡಲೇ ಏನಾಗುತ್ತೆ, ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ನೋಡ್ಬೋದು, ಇದು ಅಫಿಷಿಯಲ್ ವೆಬ್ಸೈಟ್ ಆಫ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಜಸ್ಟ್ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ ನೋಡಿ. ಸೊ ಇನ್ನೊಂದು ವೆಬ್ಸೈಟ್ ಇದೆ ಅವ್ರದ್ದು, ಸೊ ಅಫಿಷಿಯಲ್ ವೆಬ್ಸೈಟು. ಸೊ ಲ್ಯಾಂಗ್ವೇಜ್ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊತೀನಿ. ಇದು ಅಫಿಷಿಯಲ್ ವೆಬ್ಸೈಟ್ ಅವ್ರದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು. ಸೊ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ, ಇದರಲ್ಲಿ ಪ್ರೆಸ್ ರಿಲೀಸ್ ಅಂತ ಇದೆ ನೋಡಿ, ಪ್ರೆಸ್ ರಿಲೀಸ್ ಮೇಲೆ ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದ ಕೂಡಲೇ ನಿಮಗೆ ಈ ರೀತಿ ಅದೊಂದು ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ನೀವೇನು ಮಾಡಿ ಅಂದರೆ, ಏನೆಲ್ಲ RBI ಅವರು ಏನಾದರೂ ಹೊಸದಾಗಿ ಏನಾದರೂ ಲಾಂಚ್ ಮಾಡಿದರೆ ಅಥವಾ ಏನಾದರೂ ಹೊಸ ರೂಲ್ಸ್ ತಂದಿದ್ರೆ ಎಲ್ಲ ಕೂಡ ಇದರಲ್ಲಿ ಅಪ್ಡೇಟ್ ಆಗಿರುತ್ತೆ. ಸೊ ನಾನು ಏನು ಮಾಡ್ತೀನಿ, ವಾಟ್ಸಪ್ ಅಂತ ಸರ್ಚ್ ಮಾಡ್ತೀನಿ. ಸೊ ವಾಟ್ಸಪ್ ಅಂತ ಸರ್ಚ್ ಮಾಡಿದ ಕೂಡಲೇ ಏನಾಗುತ್ತೆ, RBI ಲಾಂಚಸ್ ವೆರಿಫೈಡ್ ವಾಟ್ಸಪ್ ಚಾನಲ್ ಫಾರ್ ಪಬ್ಲಿಕ್ ಅವೇರ್ನೆಸ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿ ಸರ್ಚ್ ಮಾಡ್ತೀನಿ. ಸೊ ಸರ್ಚ್ ಮಾಡಿದ ಕೂಡಲೇ ಏನಾಗುತ್ತೆ, ಒಂದು PDF ಓಪನ್ ಆಗುತ್ತೆ, ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡಿ, RBI ಲಾಂಚಸ್ ದಿ ವೆರಿಫೈಡ್ ವಾಟ್ಸಪ್ ಚಾನಲ್ ಫಾರ್ ದಿ ಪಬ್ಲಿಕ್ ಅವೇರ್ನೆಸ್ ಅಂತ April 4ಗೆ ಲಾಂಚ್ ಮಾಡಿದೆ. ಅದನ್ನು PDF ಡೌನ್ಲೋಡ್ ಮಾಡಿ ಕೂಡ ನಿಮ್ಗೆ ತೋರಿಸ್ತೀನಿ. ಸೊ ಏನೇನು ಡೀಟೇಲ್ಸ್ ಅದರಲ್ಲಿದೆ ಅಂತ. ಸೊ ನೋಡ್ಬೋದು ನೀವು. ಸೊ RBI ಲಾಂಚಸ್ ದಿ ವೆರಿಫೈಡ್ ವಾಟ್ಸಪ್ ಚಾನಲ್ ಫಾರ್ ಪಬ್ಲಿಕ್ ಅವೇರ್ನೆಸ್ ಇದರ ಒಂದು ಲಾಂಚ್ ಮಾಡಿದೆ. ಸೊ ಸೇಮ್ ನಂಬರ್ ನಿಮಗೆ ಮೆಸೇಜ್ ಬಂದಿರೋದು 935, ಲಾಸ್ಟ್ ನಂಬರ್ 999, ಲಾಸ್ಟ್ ನಂಬರ್ ಬಂದುಬಿಟ್ಟು 935. ಸೊ ನೋಡ್ಬೋದು ಇಲ್ಲಿ 999, ಲಾಸ್ಟ್ ನಂಬರ್ ಬಂದುಬಿಟ್ಟು 935. ಸೇಮ್ ನಂಬರಿಂದ ಎಲ್ಲ ಇಂಡಿಯನ್ ಪೀಪಲ್ಸಿಗೂ ಕೂಡ ಈ ಮೆಸೇಜ್ ಹೋಗಿದೆ. ತುಂಬ ಜನ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾರಲ್ಲ, ಹಾಗೆ ವ್ಲಾಗ್ ಮಾಡ್ತಾರೆ. ಅವ್ರು ಏನು ಮಾಡ್ತಿದ್ದಾರೆ, ತಾನೇ ಎಕ್ಸ್ಪರ್ಟ್ ಅಂತ ಎಲ್ರಿಗೂ ಕೂಡ ಫೇಕ್ ಇನ್ಫಾರ್ಮೇಷನ್ ಶೇರ್ ಮಾಡ್ತಿದ್ದಾರೆ. ಇದು ಸ್ಕ್ಯಾಮರ್ಸ್ ಕಳಿಸಿದ್ದಾರೆ ಅಥವಾ ಯಾರೋ ಫೇಕ್ ಕಳಿಸಿದ್ದಾರೆ, ಲಿಂಕ್ ಕ್ಲಿಕ್ ಮಾಡಿದರೆ ನಿಮ್ಮ ಹಣ ಹೋಗುತ್ತೆ ಆ ಥರ ಅಂತ. ಸೊ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಫಿಷಿಯಲ್ ಮೆಸೇಜ್ ಆಗಿರುತ್ತೆ. ಯಾರು ಕೂಡ ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಫ್ರೆಂಡ್ಸಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೆ ಹೇಳಿ ಇದು ಅಫಿಷಿಯಲ್ ಮೆಸೇಜ್ ಅಂತ. ಏನು ಭಯ ಪಡಬೇಕಾಗಿಲ್ಲ. ಸೊ ನೀವೇನು ಕ್ಲಿಕ್ ಮಾಡಬೇಡಿ, ಆ ಮೆಸೇಜ್ ನೋಡಿ ಬ್ಯಾಕ್ ಬನ್ನಿ ಅಷ್ಟೇ. ಈ ರೀಲ್ಸ್ ಅವ್ರ ವೀಡಿಯೋ ಅಥವಾ ಬ್ಲಾಗರ್ ಅವ್ರ ವೀಡಿಯೋ ನೋಡಿ ತುಂಬ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಐ ಹೋಪ್ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವೀಡಿಯೋ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿರಲ್ಲ, ಯಾಕಂದರೆ ಅರ್ಜೆಂಟಲ್ಲಿ ವೀಡಿಯೋ ಮಾಡಿದ್ದೀನಿ. ಸೊ ಇದನ್ನು ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಹಾಕಿದ್ರು. ಆ ರೀಸನ್ಗೆ ಜನಗಳಿಗೆ ಪ್ಯಾನಿಕ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ ಹೇಳಿ, ಆ ಮೆಸೇಜ್ ಬಂದಿರೋದ್ರಿಂದ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಯಾವುದೇ ರೀಲ್ಸ್ ವೀಡಿಯೋನ ನೋಡಿ ಟೆನ್ಷನ್ ಆಗಬೇಡಿ. ಇದು ಅಫಿಷಿಯಲ್ ಮೆಸೇಜು, ಸ್ಕ್ಯಾಮರ್ಸ್ ಮೆಸೇಜ್ ಅಲ್ಲ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ನನಗೆ